ಗಣೇಶನ ಸಂಕಷ್ಟ ಚತುರ್ಥಿಯ ವ್ರತಕಥೆ. ಗಣಪತಿಯಿಂದ ಸಂಕಷ್ಟಿ ವ್ರತ ವಿಧಿಯ ವಿವರಣೆ. ಋಷಿಗಳು ಕಾರ್ತಿಕೇಯ ಭಗವಂತನನ್ನು ವಿನಯಪೂರ್ವಕವಾಗಿ ಕೇಳಿದರು. ಓ ಸ್ಕಂದಕುಮಾರ, ಬಡತನ, ದುಃಖ, ಕುಷ್ಠರೋಗ, ದೈಹಿಕ ವಿಕಲತೆ, ಶತ್ರುಗಳಿಂದ ದಬ್ಬಾಳಿಕೆ, ರಾಜ್ಯಗಳಿಂದ ವನವಾಸ, ಮನೆಯಿಂದ ವನವಾಸ, ಶಾಶ್ವತ ಅತೃಪ್ತಿ, ವಿವಿಧ ವಿಪತ್ತುಗಳು, ಜ್ಞಾನದ ಕೊರತೆ, ಅನಾರೋಗ್ಯದಿಂದ ಮುಕ್ತರಾಗಲು ಅವರು ಏನನ್ನು ಬಯಸುತ್ತಾರೆ? ಈ ಕಷ್ಟಗಳು ಮತ್ತು ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಪಡೆಯುತ್ತೀರಾ? ಕಾರ್ತಿಕೇಯನು ಹೇಳಿದನು, ಓ ಋಷಿಗಳೇ, ನಿಮ್ಮ ಪ್ರಶ್ನೆಗಳನ್ನು ಪರಿಹರಿಸಲು ನಾನು ಅತ್ಯಂತ ಮಂಗಳಕರವಾದ ಮತ್ತು ಪ್ರಯೋಜನಕಾರಿಯಾದ ಉಪವಾಸವನ್ನು ವಿವರಿಸುತ್ತೇನೆ. ಅದನ್ನು ಅತ್ಯಂತ ಗಮನದಿಂದ ಆಲಿಸಿ. ಈ ವ್ರತದ ಶಕ್ತಿಯಿಂದ ಭೂಮಿಯ ಮೇಲಿನ ಮಾನವರ ಎಲ್ಲಾ ತೊಂದರೆಗಳು ಪರಿಹರಿಸಲ್ಪಡುತ್ತವೆ. ಇದು ಎಲ್ಲ ಉಪವಾಸಗಳಲ್ಲಿ ಅತ್ಯಂತ ಪುಣ್ಯ ಮತ್ತು ಸರ್ವೋಚ್ಚವಾಗಿದೆ. ಇವರು ಈ ಉಪವಾಸದಲ್ಲಿ ಯಶಸ್ವಿಯಾಗುತ್ತಾರೆ. ಸಂತಾನವು ಯುಧಿಷ್ಠರನ್ನು ಪಾಂಡವರ ವನವಾಸದ ಸಮಯದಲ್ಲಿ ಅವರಿಗೆ ಈ ವ್ರತದ ಕುರಿತು ಯುಧಿಷ್ಠರನು ಬೋಧಿಸಿದನು. ಯುಧಿಷ್ಠಿರ ಕೇಳಿದ, ಓ ಪುರುಷೋತ್ತಮ, ನಮ್ಮ ಪ್ರಸ್ತುತ ಕಷ್ಟಗಳಿಂದ ನಮ್ಮನ್ನು ಮುಕ್ತಗೊಳಿಸುವ ಪರಿಹಾರ ಯಾವುದು? ಓ ಕರ್ತನೆ, ನೀನು ಸರ್ವಜ್ಞ. ಭವಿಷ್ಯದಲ್ಲಿ ನಾವು ಯಾವುದೇ ನೋವನ್ನು ಎದುರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವ ವಿಧಾನವನ್ನು ದಯವಿಟ್ಟು ವಿವರಿಸಿ. ಯುಧಿಷ್ಠರನ ಪುನರಾವರ್ತಿತ ವಿನಂತಿಗಳ ನಂತರ ಶ್ರೀಕೃಷ್ಣನು ಹೇಳಿದನು, ಓ ರಾಜ, ಎಲ್ಲ ಆಸೆಗಳನ್ನು ಪೂರೈಸುವ ಅತ್ಯಂತ ರಹಸ್ಯವಾದ ಉಪವಾಸವಿದೆ. ಓ ಪುರುಷೋತ್ತಮ, ಈ ಉಪವಾಸವನ್ನು ನಾನು ಇಲ್ಲಿಯವರೆಗೆ ಯಾರಿಗೂ ವಿವರಿಸಿಲ್ಲ. ಭಗವಾನ್ ಶ್ರೀಕೃಷ್ಣನು ಮುಂದುವರಿಸಿದನು, ಪ್ರಾಚೀನ ಕಾಲದಲ್ಲಿ ಸತ್ಯಯುಗದಲ್ಲಿ ಮಲೆನಾಡಿನ ರಾಜ ಹಿಮಾಚಲ ಮಗಳು ಪಾರ್ವತಿಯ ಶಿವನನ್ನು ಮದುವೆಯಾಗುವ ತನ್ನ ಇಚ್ಛೆಯನ್ನು ಪೂರೈಸಲು ದಟ್ಟವಾದ ಕಾಡಿನಲ್ಲಿ ತೀವ್ರವಾದ ತಪಸ್ಸು ಮಾಡಿದಳು. ದೀರ್ಘ ಮತ್ತು ಪ್ರಯಾಸಕಾರ ತಪಸ್ಸಿನ ಹೊರತಾಗಿಯೂ ಶಿವನು ಅವಳ ಮುಂದೆ ಕಾಣಿಸಿಕೊಳ್ಳಲಿಲ್ಲ. ತರುವಾಯ ದೇವಿ ಪಾರ್ವತಿಯು ಗಣೇಶನನ್ನು ಧ್ಯಾನಿಸಿದಳು. ಇದರ ಪರಿಣಾಮವಾಗಿ ಗಣಪತಿಯು ಅವಳ ಮುಂದೆ ಪ್ರತ್ಯಕ್ಷನಾದನು. ಭಗವಾನ್ ಗಣೇಶನ ದಿವ್ಯ ಸಾನ್ನಿಧ್ಯವನ್ನು ಕಂಡಾಗ ದೇವಿ ಪಾರ್ವತಿಯು ವಿನಮ್ರವಾಗಿ ಕೇಳಿದಳು, ನಾನು ಅಪರೂಪದ, ಕಠಿಣ ಮತ್ತು ವಿಸ್ಮಯಕಾರಿ ತಪಸ್ಸನ್ನು ಕೈಗೊಂಡಿದ್ದೇನೆ, ಆದರೂ ನನ್ನ ಪ್ರೀತಿಯ ಶಿವನನ್ನು ಪಡೆಯಲು ನಾನು ಯಶಸ್ವಿಯಾಗಲಿಲ್ಲ. ನಾರದಜಿ ಒಮ್ಮೆ ಅದ್ಭುತವಾದ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಉಪವಾಸವನ್ನು ವಿವರಿಸಿದರು. ಆ ದೈವಿಕ ಉಪವಾಸದ ಸಾರವನ್ನು ದಯಮಾಡಿ ನನಗೆ ತಿಳಿಸು, ಇದರಿಂದ ನಾನು ನನ್ನ ಆಸೆಯನ್ನು ಪೂರೈಸುತ್ತೇನೆ. ದೇವಿ ಪಾರ್ವತಿಯ ಮಾತುಗಳನ್ನು ಕೇಳಿ ಯಶಸ್ಸಿನ ದಯಪಾಲಕನಾದ ಗಣೇಶನು ಪ್ರೀತಿಯಿಂದ ದಿವ್ಯ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಮಂಗಳಕರವಾದ ಉಪವಾಸವನ್ನು ಬಹಳ ವಿವರವಾಗಿ ವಿವರಿಸಲು ಪ್ರಾರಂಭಿಸಿದನು. ಗಣೇಶನು ಹೇಳಿದನು, ಓ ತಾಯಿ, ನೀವು ಈ ಅತ್ಯಂತ ಸದ್ಗುಣಶೀಲ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಉಪವಾಸವನ್ನು ಆಚರಿಸಬೇಕು. ಈ ವ್ರತವನ್ನು ಅನುಸರಿಸುವುದರಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ನೀವು ಮಾತ್ರವಲ್ಲ, ಈ ಉಪವಾಸವನ್ನು ಮಾಡುವ ಯಾರಾದರೂ ಸಹ ಯಶಸ್ಸನ್ನು ಸಾಧಿಸುತ್ತಾರೆ. ಓ ಪರಮಾತ್ಮನೇ, ಶ್ರಾವಣ ಮಾಸದ ಕೃಷ್ಣ ಚತುರ್ಥಿಯ ರಾತ್ರಿ, ಅಂದರೆ ಅಮಾಂತ ಆಷಾಢ ಮಾಸ, ಚಂದ್ರನ ಉದಯವಾದ ಸಮಯದಲ್ಲಿ ಪೂಜೆ ಮತ್ತು ಅರ್ಚನವನ್ನು ಮಾಡಬೇಕು. ಅಂದು ಪ್ರಾತಃಕಾಲದ ನಿತ್ಯ ಕರ್ಮಗಳನ್ನು ಮುಗಿಸಿ ಭಕ್ತನು ಸಂಕಲ್ಪ ಮಾಡಬೇಕು, ನಾನು ಚಂದ್ರೋದಯವಾಗುವವರೆಗೂ ಉಪವಾಸ ಮಾಡುತ್ತೇನೆ. ನಾನು ಮೊದಲು ಗಣೇಶನನ್ನು ಪೂಜಿಸಿ ನಂತರ ಆಹಾರ ಸೇವಿಸುತ್ತೇನೆ. ಅಂತಹ ಸಂಕಲ್ಪದಿಂದ ಉಪವಾಸಕ್ಕೆ ಬದ್ಧರಾಗಬೇಕು. ತರುವಾಯ ಬಿಳಿ ಎಳ್ಳು ಬೆರೆಸಿದ ನೀರನ್ನು ಬಳಸಿ ಸ್ನಾನ ಮಾಡಿ ದಿನಚರಿ ಮುಗಿದ ನಂತರ ಭಕ್ತರು ನನ್ನ ಪೂಜೆಯನ್ನು ಮುಂದುವರಿಸಬೇಕು. ಸಾಧ್ಯವಾದರೆ ಪ್ರತಿ ತಿಂಗಳು ಚಿನ್ನದ ವಿಗ್ರಹಕ್ಕೆ ಪೂಜೆ ಸಲ್ಲಿಸಬೇಕು. ಇಲ್ಲದಿದ್ದರೆ ಬೆಳ್ಳಿ, ಅಷ್ಟಧಾತು ಅಥವಾ ಮಣ್ಣಿನ ವಿಗ್ರಹವನ್ನು ಪೂಜಿಸಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಜೇಡಿ ಮಣ್ಣಿನಿಂದ ಮಾಡಿದ ಕಳಶವನ್ನು ನೀರಿನಿಂದ ತುಂಬಿಸಿ ಮತ್ತು ಅದರ ಮೇಲೆ ಗಣೇಶನ ವಿಗ್ರಹವನ್ನು ಇರಿಸಿ ವಿಗ್ರಹವನ್ನು ಕಲಶವನ್ನು ಬಟ್ಟೆಯಿಂದ ಅಲಂಕರಿಸಿ ಮತ್ತು ಮೂರ್ತಿಗೆ ಅಡಿಪಾಯವಾಗಿ 8 ದಳಗಳನ್ನು ಹೊಂದಿರುವ ಕಮಲವನ್ನು ಹೋಲುವ ವಿನ್ಯಾಸವನ್ನು ರಚಿಸಿ ಮೂರ್ತಿ ಪ್ರತಿಷ್ಠಾಪಿಸಿದ ನಂತರ ಷೋಡಶೋಪಚಾರ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನಡೆಸಬೇಕು. ವಿಧಿವಿಧಾನಗಳನ್ನು ಅನುಸರಿಸಿ ಭೋಗದ ಅಂಗವಾಗಿ ಗಣೇಶನಿಗೆ ವಿವಿಧ ಆಹಾರ ಪದಾರ್ಥಗಳನ್ನು ಅರ್ಪಿಸಿ, ಓ ದೇವಿ, ಶುದ್ಧ ದೇಸಿ ತುಪ್ಪದಿಂದ 15 ಲಡ್ಡುಗಳನ್ನು ತಯಾರಿಸಿ ಇವುಗಳನ್ನು ಗಣಪತಿಗೆ ಅರ್ಪಿಸಿ ಮತ್ತು 5 ಲಡ್ಡುಗಳನ್ನು ಸೂಕ್ತ ನೈವೇದ್ಯಗಳೊಂದಿಗೆ ಬ್ರಾಹ್ಮಣ ವಿತರಿಸಿ ಚಂದ್ರೋದಯದಲ್ಲಿ ಆರ್ಘ್ಯವನ್ನು ಭಕ್ತಿಯಿಂದ ಅರ್ಪಿಸಿ ನಂತರ 5 ಲಡ್ಡುಗಳನ್ನು ಸೇವಿಸಿ. ಇದನ್ನು ಅನುಸರಿಸಿ, ಓ ದೇವಿ, ಚತುರ್ಥಿ ತಿಥಿಯಂದು ಆರ್ಘ್ಯವನ್ನು ಈ ಮಾತುಗಳಿಂದ ಅರ್ಪಿಸಿ, ನೀವು ಎಲ್ಲಾ ತಿಥಿಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಗಣೇಶನಿಗೆ ಪ್ರಿಯರು. ಓ ಚತುರ್ಥಿ, ನಾವು ಅರ್ಪಿಸುವ ಆರ್ಘ್ಯವನ್ನು ಸ್ವೀಕರಿಸಿ ನಾವು ನಿಮಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತೇವೆ.
ಈ ಮಾತುಗಳೊಂದಿಗೆ ಚಂದ್ರನಿಗೆ ಆರ್ಘ್ಯವನ್ನು ಅರ್ಪಿಸಿ, ಓ ಚಂದ್ರ, ಕ್ಷೀರಸಾಗರದಿಂದ ಜನಿಸಿದ ಮತ್ತು ದೇವಿ ಲಕ್ಷ್ಮಿಗೆ ಸಹೋದರ, ಓ ರಾತ್ರಿಗಾರನೇ, ರೋಹಿಣಿಯಿಂದ ಅಲಂಕರಿಸಲ್ಪಟ್ಟ, ದಯವಿಟ್ಟು ನಾನು ಅರ್ಪಿಸುವ ಆರ್ಘ್ಯವನ್ನು ಸ್ವೀಕರಿಸಿ. ನಂತರ ಬ್ರಾಹ್ಮಣನಿಗೆ ಈ ಮಾತುಗಳಿಂದ ಸ್ತುತಿಸಿ, ಓ ಪೂಜ್ಯ ದ್ವಿಜರಾಜ, ನಾನು ನಿಮಗೆ ನಮಸ್ಕರಿಸುತ್ತೇನೆ. ನೀವು ದೈವತ್ವದ ಸಾಕಾರವಾಗಿದ್ದೀರಿ. ಭಗವಾನ್ ಗಣೇಶನ ಸಂತೋಷಕ್ಕಾಗಿ ನಾವು ನಿಮಗೆ ಈ ಲಡ್ಡುಗಳನ್ನು ಅರ್ಪಿಸುತ್ತೇವೆ. ದಯವಿಟ್ಟು ನಮ್ಮ ಕಲ್ಯಾಣಕ್ಕಾಗಿ ಆಶೀರ್ವಾದವಾಗಿ ಈ 5 ಲಡ್ಡುಗಳನ್ನು ನೈವೇದ್ಯಗಳೊಂದಿಗೆ ಸ್ವೀಕರಿಸಿ. ನಾವು ನಿಮಗೆ ನಮ್ರವಾಗಿ ನಮಸ್ಕರಿಸುತ್ತೇವೆ. ಇದನ್ನು ಅನುಸರಿಸಿ ಬ್ರಾಹ್ಮಣನಿಗೆ ಔತಣವನ್ನು ಆಯೋಜಿಸಿ ಮತ್ತು ಗಣೇಶನ ಮುಂದೆ ಶ್ರದ್ಧೆಯಿಂದ ಪ್ರಾರ್ಥಿಸುವ ಮೂಲಕ ಮುಕ್ತಾಯಗೊಳಿಸಿ. ಓ ದೇವಿ, ಹೀಗೆ ಗಣೇಶ ಚತುರ್ಥಿ ಉಪವಾಸವನ್ನು ಜೀವನದುದ್ದಕ್ಕೂ ಆಚರಿಸಬೇಕು. ಅಜೀವ ಪರ್ಯಂತ ಆಚರಿಸುವುದು ಕಾರ್ಯಸಾಧ್ಯವಾಗದಿದ್ದರೆ 12 ತಿಂಗಳ ಉಪವಾಸವನ್ನು ಮುಗಿಸಿ 1 ವರ್ಷದ ಉಪವಾಸವನ್ನು ಮಾಡಬೇಕು. ಅದು ಸಹ ಸಾಮರ್ಥ್ಯವು ಮೀರಿದ್ದರೆ ವರ್ಷದ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಉಪವಾಸವು ಅತ್ಯಗತ್ಯವಾಗಿರುತ್ತದೆ. ಇದು ಶ್ರಾವಣ ಚತುರ್ಥಿಯ ಉಪವಾಸದ ಮುಕ್ತಾಯದಲ್ಲಿ ಕೊನೆಗೊಳ್ಳುತ್ತದೆ. ಶ್ರೀಕೃಷ್ಣನು ಹೇಳಿದನು, ಓ ಯುಧಿಷ್ಠಿರ, ಪುರಾತನ ಕಾಲದಲ್ಲಿ ಗಣೇಶನು ಈ ವ್ರತದ ಜ್ಞಾನವನ್ನು ಪಾರ್ವತಿ ದೇವಿಗೆ ಬೋಧಿಸಿದನು. ಅದೇ ರೀತಿಯಲ್ಲಿ ಪೂಜಿಸಿ ಯಶಸ್ಸನ್ನು ಪಡೆದನು. ಈ ವ್ರತದ ಬಲದಿಂದಲೇ ದೇವಿ ಪಾರ್ವತಿಯ ಶಿವನ ವಿವಾಹವು ನೆರವೇರಿತು. ಆದ್ದರಿಂದ ಓ ಧರ್ಮರಾಜ ಯುಧಿಷ್ಠಿರ, ನೀವು ಕೂಡ ಈ ಸಂಕಟವನ್ನು ಆಚರಿಸಬೇಕು. ಅಪಾರವಾದ ಆಶೀರ್ವಾದಗಳನ್ನು ತರುತ್ತದೆ. ಸ್ಕಂದಕುಮಾರನು ಹೇಳಿದನು, ಓ ಮಹರ್ಷಿಯೇ, ಶ್ರೀಕೃಷ್ಣನು ಹೇಳಿದ ಸಂಕಷ್ಟನಾಶಕ ಚತುರ್ಥಿ ವ್ರತದ ಮಹಿಮೆಯನ್ನು ಕೇಳಿ ಯುಧಿಷ್ಠಿರನು ತನ್ನ ರಾಜ್ಯವನ್ನು ಮರಳಿ ಪಡೆಯುವ ಹಂಬಲದಿಂದ ಈ ಉಪವಾಸವನ್ನು ಆಚರಿಸಿದನು. ಈ ಉಪವಾಸದ ಬಲದಿಂದ ಅವನು ತನ್ನ ಎಲ್ಲಾ ಶತ್ರುಗಳನ್ನು ಸೋಲಿಸಿ ಯಶಸ್ವಿಯಾಗಿ ತನ್ನ ರಾಜ್ಯವನ್ನು ಮರಳಿ ಪಡೆದನು. ಮೋಕ್ಷವು ಎಲ್ಲ ಆಕಾಂಕ್ಷೆಗಳನ್ನು ಪೂರೈಸುತ್ತದೆ ಮತ್ತು ಮಹಾನ್ ಆಡಳಿತಗಾರರು ಮತ್ತು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಲು ವ್ಯಕ್ತಿಯನ್ನು ಶಕ್ತಗೊಳಿಸುತ್ತದೆ. ತೀವ್ರವಾದ ಬಿಕ್ಕಟ್ಟಿನ ಸಂದರ್ಭಗಳಲ್ಲಿ ಈ ವೇಗವನ್ನು ನಿರ್ವಹಿಸುವುದು ಎಲ್ಲ ಸಂಕಷ್ಟಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುತ್ತದೆ. ಭಗವಾನ್ ಹನುಮಂತನು ಸೀತಾದೇವಿಯ ಹುಡುಕಾಟದ ಸಮಯದಲ್ಲಿ ಈ ಉಪವಾಸವನ್ನು ಆಚರಿಸಿದನು. ಪ್ರಾಚೀನ ಕಾಲದಲ್ಲಿ ಲಂಕಾದ ರಾಜ ರಾವಣ ಬಲಿಯಿಂದ ಪೀಡಿಸಲ್ಪಟ್ಟ ನಂತರ ಈ ಉಪವಾಸವನ್ನು ನಿರ್ವಹಿಸಿದನು. ಗೌತಮ ಋಷಿಯ ಪತ್ನಿ ಅಹಲ್ಯ ಶಾಪಗ್ರಸ್ತವಾಗಿ ತನ್ನ ಪತಿಯಿಂದ ಬೇರ್ಪಟ್ಟಾಗ ಅದನ್ನು ಗಮನಿಸಿದಳು. ಈ ಉಪವಾಸದ ಫಲಗಳು ಬಹು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು, ಸಂಪತ್ತನ್ನು ಬಯಸುವವರಿಗೆ ಸಂಪತ್ತನ್ನು, ಅಪೇಕ್ಷಿಸುವ ಮಕ್ಕಳಿಗೆ ಸಂತಾನವನ್ನು ಮತ್ತು ಅನಾರೋಗ್ಯದಿಂದ ಮುಕ್ತಿಯನ್ನು ನೀಡುತ್ತದೆ. ಗಣೇಶನ ಆಶೀರ್ವಾದದಿಂದ ಈ ಉಪವಾಸವನ್ನು ಆಚರಿಸುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಇದು ಶಕ್ತಿಯುತ ಮತ್ತು ಪರಿವರ್ತಿಕ ಅಭ್ಯಾಸವಾಗಿದೆ. ಇತಿ ಶ್ರೀ ಗಜಾನನ ಸಂಕಷ್ಟ ಚತುರ್ಥಿ ಕಥಾ ಸಂಪೂರ್ಣ. ಇದನ್ನು ಓದಿದಾಗ ಕೇಳಿದವರಿಗೂ ಗಣಪತಿಯ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.